ಓಕೆ. ಸೊ ನಿಮ್ಮ ಪ್ರಾಜೆಕ್ಟ್ ಹೆಸರು ಬಂದು ಎಜುಕೇಶನ್ ಲೋನ್ ಸಿಸ್ಟಮ್ ಅಂತೇಳಿ. ಈ ಎಜುಕೇಶನ್ ಲೋನ್ ಸಿಸ್ಟಮ್ನಾಗ ಏನಂತಂದ್ರೆ ಟೈಮ್ಸ್ ಈಗ ಎಕ್ಸಾಂಪಲ್ ಡಿಗ್ರಿ ಮಾಡ್ತಿರ್ತಾರೆ, ಮಾಸ್ಟರ್ ಡಿಗ್ರಿ ಮಾಡ್ತಿರ್ತಾರೆ. ಸೊ ಅಂಥ ಕೇಸಾಗಿ ಈ ಫೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ದೇ ವೋಂಟ್ ಬಿ ಏಬಲ್ ಟು ಅಫೋರ್ಡ್ ದಟ್ ಮಚ್ ಆಫ್ ಫೀಸ್. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಗೌರ್ಮೆಂಟ್ ಏನು ಮಾಡಿದ್ರು, ಒಂದು ಎಜುಕೇಶನ್ ಲೋನ್ ಸ್ಕೀಮ್ ತೆಗೆದ್ರು. ಅದರೊಳಗೆ ಅಂತಂದ್ರೆ ಎನಿ ಸ್ಟೂಡೆಂಟ್ ಹೂ ವಾಂಟ್ಸ್ ಟು ಟೇಕ್ ಹೈಯರ್ ಸ್ಟಡೀಸ್ ಅವ್ರು ಏನಂತಂದ್ರೆ ಬ್ಯಾಂಕ್ನಾಗ ಲೋನ್ ಸಲುವಾಗಿ ಅಪ್ಲೈ ಮಾಡ್ಬೋದು. ಲೋನ್ ಅಪ್ಲೈ ಮಾಡಬೇಕಾದಾಗ ಏನು ಗ್ಯಾರಂಟಿ ಕೊಡೋದು ಬೇಕಾಗಲ್ಲ. ಇಲ್ಲ ಏನಾಗ್ತದೆ, ಯೂಶಲಿ ಬ್ಯಾಂಕ್ನಾಗ ನೀವು ಯಾವುದೇ ಲೋನ್ ತಗೋಬೇಕು ಅಂತಂದ್ರೆ ಅವ್ರು ಏನಂತಾರೆ, ಆ ಲೋನ್ ಎಷ್ಟದ ಅದ್ರದ್ದು ಅಮೌಂಟ್, ಅದ್ರ ರಿಲೇಟೆಡ್ ಒಂದು ಅಮೌಂಟ್ ಪೇ ಮಾಡಬೇಕು ಅವ್ರಿಗೆ. ಸೊ ಆ ರೀತಿಯೊಳಗೆ ಒಂದು ಬ್ಯಾಂಕ್ ಲೋನ್ ಸಿಸ್ಟಮ್ ಇರ್ತದೆ. ಸೊ ಅದನ್ನ ಅವಾಯ್ಡ್ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ಓದಬೇಕು ಅಂತಂದ್ರೆ ಅವರು ಬ್ಯಾಂಕ್ನಾಗ ಹೋಗಿ ಅವ್ರು ಎಲ್ಲಿ ಓದ್ಬೇಕು ಮಾಡ್ಯಾರ, ಏನು ಓದ್ಬೇಕು ಮಾಡಿ ಡೀಟೇಲ್ಸ್ ಕೊಟ್ಟರು ಅಂತಂದ್ರೆ ಬ್ಯಾಂಕ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ಆ ಲೋನ್ ಸ್ಯಾಂಕ್ಷನ್ ಮಾಡಿ ಆ ಪರ್ಟಿಕ್ಯುಲರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಅವರು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಅವ್ರ ಜಾಬ್ ಯಾರು ಯಾವ ಓದ್ತಿರ್ತಾರೆ ಅವ್ರ ಡಿಗ್ರಿ ಮುಗಿದ ಮೇಲೆ ದೇ ಕ್ಯಾನ್ ರಿಜಿಸ್ಟರ್ ಟು ದ ಅಂದ್ರೆ ಅವ್ರ ಆ ಬ್ಯಾಂಕ್ ಲೋನನ್ನು ರಿಟರ್ನ್ ಮಾಡ್ಬೋದು. ಸೊ ಈ ಟೈಪ್ ಅಪ್ಲಿಕೇಶನ್ ಏನಂತಂದ್ರೆ ವಿ ಹ್ಯಾವ್ ಇನ್ ದ ಬ್ಯಾಂಕ್ ಲೋನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂದ್ರೆ ವಿ ಕಾಲ್ ಇಟ್ ಆಸ್ ಅ ಎಜುಕೇಶನ್ ಲೋನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಅಪ್ಲಿಕೇಶನ್ ನಾವೇನಂತಂದ್ರೆ ಆನ್ಲೈನ್ ಕ್ರಿಯೇಟ್ ಮಾಡಿ ಅದು ಹೆಂಗೆ ವರ್ಕ್ ಆಗ್ತದೆ ಅಂತ ಅನ್ನೋದು ತೋರಿಸ್ಬೇಕು. ಇಷ್ಟು ನೀವೇನಂದ್ರೆ ಫಸ್ಟ್ ನಿಮ್ಮ ಗೈಡಿಗೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್. ಒನ್ಸ್ ಸತಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದೆನ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಪ್ರಾಜೆಕ್ಟ್ಸ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಅಲ್ಲಿ ನೀವೇನು ಮಾಡ್ತೀರಿ ಅಂತಂದ್ರೆ ದಿಸ್ ಪಿ ಸಿ ಅಂತ ಅನ್ನೋದು ಕ್ಲಿಕ್ ಮಾಡ್ರಿ. ದಿಸ್ ಪಿ ಸಿ ಕ್ಲಿಕ್ ಮಾಡಿ ಇಲ್ಲಿ ಸಿ ಡ್ರೈವ್ ಅಂತ ಒಂದು ಆಪ್ಷನ್ ಇರ್ತದೆ. ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡ್ರಿ. ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಸೊ ಓಪನ್ ದಟ್ SSKB ಫೋಲ್ಡರ್ ಇನ್ ದಿಸ್ ಕೇಸ್. ಆ SSKB ಫೋಲ್ಡರ್ನಾಗ ನಿಮ್ದು ಪ್ರಾಜೆಕ್ಟ್ ಹೆಸರು ಎಜುಕೇಶನ್ ಲೋನ್ ಅಂತ ಒಂದು ಫೋಲ್ಡರ್ ಇರ್ತದೆ. ಈ ಎಜುಕೇಶನ್ ಲೋನ್ ಫೋಲ್ಡರ್ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಿಸ್ಟಮ್ನಾಗ ಯಾವ ಫೈಲ್ಸ್ ಓಪನ್ ಆಗೋ ಎಲ್ಲ ಫೈಲ್ಸ್ಗಳು ಕ್ಲೋಸ್ ಆಗಿರ್ಬೇಕು. ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ನೀವೇನಂದ್ರೆ ಓಪನ್ ದ ಎಜುಕೇಶನ್ ಲೋನ್ ಫೋಲ್ಡರ್. ಈ ಎಜುಕೇಶನ್ ಲೋನ್ ಫೋಲ್ಡರ್ನಾಗ ಎರಡು ಫೈಲ್ ಇರ್ತವ. ಒನ್ ಇಸ್ server.bat, ಅನದರ್ ಇಸ್ ಪ್ರಾಜೆಕ್ಟ್. ಸೊ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕ್ಲಿಕ್ ಆನ್ server.bat. ನಿಮ್ದು ಕ್ಲೌಡ್ ಅಪ್ಲಿಕೇಶನ್ ಇರೋದ್ರಿಂದ ಈ ಸರ್ವರ್ ಫಸ್ಟ್ ರನ್ ಆಗ್ತದ. ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಮೆಸೇಜ್ ತೋರಿಸ್ತಾನೆ. ಒಂದ್ ಸರ್ತಿ ಅದು ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಮೆಸೇಜ್ ತೋರಿಸ್ತು ಅಂದ್ರೆ ಯುವರ್ ಸರ್ವರ್ ಈಸ್ ರನ್ನಿಂಗ್ ಅಂತ ಅರ್ಥ. ನಿಮ್ದು ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋತನ ಈ ಸ್ಕ್ರೀನಿಗೆ ಕ್ಲೋಸ್ ಮಾಡಬಾರ್ದು. ನಿಮ್ದು ಮೈಕ್ ಮ್ಯೂಟ್ ಮಾಡ್ಕೊರಿ. ಓಕೆ. ಸೊ ಇದು ರನ್ ಆದ ತಕ್ಷಣ ಮಿನಿಮೈಸ್ ದ ಸ್ಕ್ರೀನ್ ಇನ್ ದಿಸ್ ಕೇಸ್. ಮಿನಿಮೈಸ್ ಮಾಡಿ ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಅದ. ಆ ಪ್ರಾಜೆಕ್ಟ್ ಫೈಲ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಒನ್ ಸೆಕೆಂಡ್ ಅದು ಪಾತ್ ಚೇಂಜ್ ಮಾಡ್ತೀನಿ. ಸೊ ಈ ಪ್ರಾಜೆಕ್ಟ್ ಅಂತ ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಇದು ಈ ಟೈಪ್ ಸ್ಕ್ರೀನ್ ಬಂತು ಅಂದ್ರೆ ಫಸ್ಟ್ ಥಿಂಗ್ ಏನಂದ್ರೆ ಯು ಹ್ಯಾವ್ ಟು ಡಿಲೀಟ್ ದ ಬ್ರೌಸರ್ ಹಿಸ್ಟ್ರಿ. ಆ ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ H ಅಂತ ಕ್ಲಿಕ್ ಮಾಡ್ರಿ. ಡಿಲೀಟ್ ಬ್ರೌಸಿಂಗ್ ಡೇಟಾ ಅಂತ ಆಪ್ಷನ್ ಬರ್ತದೆ, ಕ್ಲಿಕ್ ಮಾಡ್ರಿ. ಆ್ಯಂಡ್ ಹಿಯರ್ ಡಿಲೀಟ್ ಡೇಟಾ. ಸೊ ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಆಯಿತು ಅಂತಂದ್ರೆ ಅವಾಗ ಜಸ್ಟ್ ರಿಫ್ರೆಶ್ ಯುವರ್ ಪೇಜ್, ಯು ಶುಡ್ ಗೆಟ್ ಸಮಥಿಂಗ್ ಲೈಕ್ ದಿಸ್. ಇದು ಎದಕ್ಕೆ ಆಗ್ತದೆ ಅಂತಂದ್ರೆ ಎಲ್ಲಾರ್ದು ಪ್ರಾಜೆಕ್ಟ್ಸ್ ಒಂದೇ ಸಿಸ್ಟಮ್ನಾಗ ಇರೋದ್ರಿಂದ ಒಬ್ಬರ ಪ್ರಾಜೆಕ್ಟಿಂದ ಅಪ್ಲಿಕೇಶನ್ CSS ಇನ್ನೊಬ್ಬರ ಪ್ರಾಜೆಕ್ಟಿಗೆ ಕ್ಲಾಶ್ ಆಯಿತು ಅಂದ್ರೆ ಈ ಟೈಪ್ನಾಗ ತೋರಿಸ್ತದೆ. ಅದಕ್ಕೆ ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡಿರಿ. ದೆನ್ ಯು ಕ್ಯಾನ್ ರನ್ ದ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ರನ್ ಮಾಡೋಕ್ಕಾದ್ರೆ ಪ್ರಾಸೆಸ್ ಭಾಳ ಸಿಂಪಲ್ ಅದ. ಒಂದು ಸ್ಟೂಡೆಂಟ್ ರಿಜಿಸ್ಟರ್ ಮಾಡ್ತಾನೆ, ಲೋನ್ ಅಪ್ಲೈ ಮಾಡ್ತಾನೆ. ಆ ಅಪ್ಲೈ ಆಗಿದ್ದ ಲೋನ್ ಅಡ್ಮಿನಿಸ್ಟ್ರೇಟರ್ ನೋಡ್ತಾರೆ. ದೇ ವಿಲ್ ಸಿ ಆಲ್ ದ ಡೀಟೇಲ್ಸ್. ಇಫ್ ದೇ ಆರ್ ಓಕೆ ದೇ ವಿಲ್ ಅಕ್ಸೆಪ್ಟ್ ಇಟ್. ಇಲ್ಲ ಅಂದ್ರೆ ಅವ್ರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಿ ಅಂದ್ರೆ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ರಿಜಿಸ್ಟರ್ ಮಾಡೋ ಹೊತ್ನಾಗ ಇಲ್ಲಿ ಕೆಳಗೆ ಫಾರ್ಮ್ ಇರ್ತದೆ. ಯು ಹ್ಯಾವ್ ಟು ಎಂಟರ್ ಆಲ್ ದ ಡೀಟೇಲ್ಸ್ ಆಫ್ ಯುವರ್ ಅಪ್ಲಿಕೇಶನ್. ಸೊ ಎಕ್ಸಾಂಪಲ್ ಈಗ ಐ ವಿಲ್ ಅಪ್ಲೈ ಫಾರ್ ಯುವರ್ ಅಪ್ಲಿಕೇಶನ್ ಇಟ್ ಸೆಲ್ಫ್ ಇನ್ ದಿಸ್ ಕೇಸ್. ಸೊ ನಿಮ್ದು ಡೀಟೇಲ್ಸ್ ಕೊಟ್ಟೆ ನಾ ಈಗ ಒಂದು ಲೋನ್ ಅಪ್ಲೈ ಮಾಡ್ತೀನಿ ಅದು. ಸೊ ಅಪ್ಲೈ ಮಾಡಲಿಕ್ಕೆ ಐ ವಿಲ್ ಪುಟ್ ಯುವರ್ ಡೀಟೇಲ್ಸ್. ಸೊ ಎಕ್ಸಾಂಪಲ್ ಸ್ಟಾರ್ಟ್ ವಿತ್ RADHI
Radhika. Next, nimdondu email ID radhika@gmail.com. Next, mobile number 789. I'll put random number ಹಾಕ್ತೀನಿ 78978978990. ನೆಕ್ಸ್ಟ್ ಯಾವ ಸಿಟಿ ಒಳಗಿದ್ದೀರಿ? ಸೇ ಲೆಟ್ ಅಸ್ ಅಸ್ಯೂಮ್ ಯು ಆರ್ ಇನ್ ಬೀದರ್. ನೆಕ್ಸ್ಟ್ ನಿಮ್ ಬೀದರ್ ಪಿನ್ ಕೋಡ್ ಇರ್ತದ, ಸೇ 55123. ಜಸ್ಟ್ ರ್ಯಾಂಡಮ್ ಹಾಕ್ಲಿಕ್ಕೆ. ಸೇ ಫಾದರ್ ನೇಮ್ ಇನ್ ದಿಸ್ ಕೇಸ್ ಐ ಪುಟ್ ಫಾದರ್ ನೇಮ್ ಆಸ್ ಸಚಿನ್. ನೆಕ್ಸ್ಟ್ ಆಕ್ಯುಪೇಷನ್ ಏನದ? ಹಿ ಈಸ್ ಹ್ಯಾವಿಂಗ್ ಅ ಜಾಬ್. ಸೊ ಗೌರ್ಮೆಂಟ್ ಜಾಬ್ ನಗರ, ಸೊ ಐ ಪುಟ್ ಗೌರ್ಮೆಂಟ್ ಜಾಬ್. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಎಜುಕೇಶನ್. ನೀವು ಯಾವ ಎಜುಕೇಶನ್ ಬೇಕಾದ? 10th ಬೇಕಾಗದ, PUC ಬೇಕಾಗದ, ಡಿಗ್ರಿ ಬೇಕಾಗದ, PG ಓದ್ಲಿಕ್ಕೆ ಬೇಕಾಗದ. ಸೇ ಲೆಟ್ ಅಸ್ ಅಸ್ಯೂಮ್ ಯು ವಾಂಟ್ ಟು ಸ್ಟಡಿ PG ಇನ್ ದಿಸ್ ಕೇಸ್. ನೆಕ್ಸ್ಟ್ ನಿಮ್ದು ಅಡ್ರೆಸ್ ಏನದ? ಇಲ್ಲಿ ಎಂಟರ್ ಆಲ್ ದ ಅಡ್ರೆಸ್ ಡೀಟೇಲ್ಸ್. ಸೇ ನಿಯರ್ SSKB ಕಾಲೇಜ್, BAS ಬೀದರ್. ಸೊ ಎಲ್ಲ ಡೀಟೇಲ್ ಹಾಕ್ತೀರಿ. ಸುಮ್ಮನೆ ಜಸ್ಟ್ ರ್ಯಾಂಡಮ್ ಹಾಕಿನಿ. ನೆಕ್ಸ್ಟ್ ಅದಾದ್ಮೇಲೆ ಚೂಸ್ ಫೋಟೋ. ಸೊ ಆ ಸ್ಟೂಡೆಂಟ್ ಒಂದು ಫೋಟೋ ಅಪ್ಲೋಡ್ ಮಾಡಿರುತ್ತೆ. ಇನ್ನು ಜಸ್ಟ್ ಒಂದು ರ್ಯಾಂಡಮ್ ಇಂಟರ್ನೆಟ್ ಡೌನ್ಲೋಡ್ ಮಾಡಿದ ಒಂದು ಫೋಟೋ ಅದ. ಐ ಜಸ್ಟ್ ಸೆಲೆಕ್ಟ್ ದಟ್ ಫೋಟೋ ಇನ್ ದಿಸ್ ಆ್ಯಂಡ್ ಇಷ್ಟು ಮಾಡಿ ಯು ಕ್ಲಿಕ್ ಆನ್ ಇಲ್ಲಿ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಇನ್ನೊಂದು ನಿಮ್ದು ರಿಜಿಸ್ಟರ್ಡ್ ನೇಮ್ ಏನದ ಅದೇ ಪಾಸ್ವರ್ಡ್ ಇಟ್ಬಿಡ್ತೀನಿ. RADHIKA ರಾಧಿಕಾ, RADHIKA ರಾಧಿಕಾ. ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಕಮ್ ಟು ಸಿ ಇಲ್ಲಿ ರಿಜಿಸ್ಟರ್ ಸಕ್ಸಸ್ಫುಲ್. ಸೊ ಈಗ ನೀವು ರಿಜಿಸ್ಟರ್ ಆದ್ರಿ. ರಿಜಿಸ್ಟರ್ ಆದ್ಮೇಲೆ ಯು ಕ್ಯಾನ್ ಗೋ ಫಾರ್ ಲೋನ್ನಾಗ ಯು ವಿಲ್ ಎಂಟರ್ ದ ಸೇಮ್ ಮೊಬೈಲ್ ನಂಬರ್. ನೀವು ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಅದೇ ಮೊಬೈಲ್ ನಂಬರ್ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಕು. ಸೊ ನಿಮ್ಮ ಮೊಬೈಲ್ ನಂಬರ್ 78978978990. ನೆಕ್ಸ್ಟ್ ಪಾಸ್ವರ್ಡ್ ಎಂಟರ್ ಮಾಡಬೇಕು. ಸೇ ಪಾಸ್ವರ್ಡ್ ಐ ವಿಲ್ ಎಂಟರ್ ಇಟ್ ಆಸ್ RADHIKA ರಾಧಿಕಾ ಆ್ಯಂಡ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ವಿಲ್ ಗೆಟ್ ದ ಹೋಮ್ ಪೇಜ್ ಇನ್ ದಿಸ್ ಕೇಸ್. ಇಲ್ಲಿ ದ ಫಸ್ಟ್ ಆಪ್ಷನ್ ಇಸ್ ಅಪ್ಲೈ ಲೋನ್. ಸೊ ಅಪ್ಲೈ ಲೋನ್ನಾಗ ನಿಮ್ಗೆ ಎದಕ್ಕೆ ಲೋನ್ ಬೇಕಾಗ್ಯದ? ಸೊ ಯು ಆರ್ ಪ್ಲಾನಿಂಗ್ ಫಾರ್ ಪೋಸ್ಟ್ ಗ್ರಾಜುಯೇಷನ್. ನೆಕ್ಸ್ಟ್ ಎಲ್ಲಿ ಓದ್ಬೇಕಂತ ಮಾಡಿರಿ? ಇಂಡಿಯಾ ಒಳಗೆ ಓದ್ಬೇಕಂತ ಮಾಡಿರಿ ಅಥವಾ ಅಬ್ರಾಡ್ನಾಗ ಓದ್ಬೇಕಂತ ಮಾಡಿರಿ? ಸೊ ಲೆಟ್ ಅಸ್ ಟೇಕ್ ಅಬ್ರಾಡ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಎಷ್ಟು ಅಮೌಂಟ್ ಲೋನ್ ಬೇಕಾಗ್ಯದ? ಸೊ ಒಂದು 25 lakhs. ನೆಕ್ಸ್ಟ್ ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷದ ಅದು? ಸೇ 4 years ಇನ್ ಒಂದು ಕೋರ್ಸ್ ಅದ. ನೆಕ್ಸ್ಟ್ ಎಂಟರ್ ಪರ್ಪಸ್ ಫಾರ್ ಲೋನ್, ಅದು ನೀವು ಹೇಳ್ತೀರಿ ಎಜುಕೇಶನ್ ಲೋನ್ ಆ್ಯಂಡ್ ಹಾಸ್ಟೆಲ್ ಫೀಸ್. ಯಾಕಂದ್ರೆ ಕೆಲವೊಂದ್ಸತಿ ಏನಾಗ್ತದೆ ಎಜುಕೇಶನ್ ಲೋನ್ನಾಗ ಲ್ಯಾಪ್ಟಾಪ್ ಅದೆಲ್ಲ ಕೌಂಟ್ ಆಗ್ತದೆ. ಸೊ ಲ್ಯಾಪ್ಟಾಪ್ ಫೀಸ್ ಇರ್ತದ, ಅವರಿಗೆ ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಫೀಸ್ ಇರ್ತದ. ಸೊ ಇವೆಲ್ಲನೂ ಇನ್ಕ್ಲೂಡ್ ಮಾಡೋದಿತ್ತು ಅಂದ್ರೆ ನೀವು ಏನೇನು ಎದಕ್ಕೆ ಯೂಸ್ ಮಾಡಿರ್ತೀರಿ ಕೊಡ್ತೀರಿ. ನೆಕ್ಸ್ಟ್ ಇದು ನೀವೇನು ಮಾಡಬೇಕು? ಬರೀ ಲೋನ್ ಅಂದ್ರೆ ನಂಗೆ ಲೋನ್ ಕೊಡ್ರಿ ಅಂತ ಕೊಟ್ಬಿಡಂಗಲ್ಲ. ನೀವು ಯಾವ ಕಾಲೇಜ್ನಾಗ ಅಪ್ಲೈ ಮಾಡಿರ್ತೀರಿ ಲೋನ್ ಸಲುವಾಗ ಅವ್ರ ಕಡೆಯಿಂದ ಒಂದು ಲೆಟ್ರ್ ತೊಗೊಂಬಂದಿರ್ತೀರಿ. ಆ ಲೆಟ್ರ್ ನೀವು ಇವರಿಗೆ ಸೆಂಡ್ ಮಾಡಬೇಕು. ಯಾಕಂದ್ರೆ ಇನ್ನು ಅಲ್ಲಿ ಬರೀ 5 ಲಕ್ಷ ಖರ್ಚಾಗದ, ನೀವು 25 ಲಕ್ಷ ಕೊಡು ಅಂದ್ರೆ ಯಾರು ಅಪ್ರೂವ್ ಮಾಡ್ತಾರೆ? ಮಾಡಂಗಿಲ್ಲ. ಅದಕ್ಕೆ ಯು ಹ್ಯಾವ್ ಟು ಗೋ ಫಾರ್ ಅ ಚೂಸ್ ಡಾಕ್ಯುಮೆಂಟ್. ಸೊ ಈ ಚೂಸ್ ಡಾಕ್ಯುಮೆಂಟ್ರಾಗ ನಿಮ್ಗೆ ಅವ್ರ ಕಡೆಯಿಂದ ಏನು ಡಾಕ್ಯುಮೆಂಟ್ ಕಳ್ಸಿರ್ತಾರ ಆ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಆಸ್ ಅ ಪ್ರೂಫ್ ದಟ್ ಈ ಕಾಲೇಜಿಗೆ ಇಷ್ಟು ಅಮೌಂಟ್ ಅದ ಅಂತೇಳಿ. ಸೊ ಅವಾಗ ನೀವು ಅದು ಎಂಟರ್ ಮಾಡ್ತೀರಿ. ಎಂಟರ್ ಮಾಡಿದ ತಕ್ಷಣ ಕ್ಲಿಕ್ ಆನ್ ಸಬ್ಮಿಟ್ ಲೋನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈ ಸಕ್ಸಸ್ಫುಲಿ ಅಂದ್ರೆ ನೀವು ಅದನ್ನು ಅಪ್ಲೈ ಮಾಡಿರಿ ಅಂತೇಳಿ ಇಟ್ ವಿಲ್ ಗಿವ್ ದ ಮೆಸೇಜ್ ಇನ್ ದಿಸ್ ಕೇಸ್. ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ನೀವೇನು ಮಾಡ್ತೀರಿ? ಗೋ ಫಾರ್ ಲೋನ್ ಸ್ಟೇಟಸ್. ಸೊ ಲೋನ್ ಸ್ಟೇಟಸ್ ಅಫ್ಕೋರ್ಸ್ ನಿಮ್ದು ಯಾವುದು ಅಪ್ರೂವ್ ಆಗಿಲ್ಲ. ಸೊ ಇಟ್ ಇಸ್ ನಾಟ್ ಶೋಯಿಂಗ್ ಎನಿ ಲೋನ್ ಸ್ಟೇಟಸ್ ಇನ್ ದಿಸ್ ಕೇಸ್. ಇಲ್ಲಿ ಏನು ಮಾಡ್ರಿ? ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್ ಒಂದು ಆಪ್ಷನ್ ಇರ್ತದೆ. ಸಪೋಸ್ ನೀವು ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಏನು ಪಾಸ್ವರ್ಡ್ ಕೊಟ್ಟಿದ್ರಿ ಆ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಯು ಹ್ಯಾವ್ ದ ಚೇಂಜ್ ಪಾಸ್ವರ್ಡ್ ಇನ್ ದಿಸ್. ಆ್ಯಂಡ್ ಲಾಸ್ಟಿಗೆ ಯು ಗೋ ಫಾರ್ ದ ಲಾಗೌಟ್ ಇನ್ ದಿಸ್. ಸೊ ಲಾಗೌಟ್ ಮಾಡ್ತೀನಿ. ಐ ವಿಲ್ ಕಮ್ ಔಟ್ ಆಫ್ ದ ಅಪ್ಲಿಕೇಶನ್. ಈಗ ನೆಕ್ಸ್ಟ್ ನೀವು ಅಪ್ಲೈ ಮಾಡಿದ ಲೋನ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಟು ದ ಅಡ್ಮಿನಿಸ್ಟ್ರೇಟರ್. ಸೊ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಇದು ಲೋನ್ ಅಪ್ರೂವ್ ಮಾಡ್ಬೇಕಾ ಡಿಸೈಡ್ ಮಾಡ್ತಾರೆ. ಅವ್ರು ಹೆಂಗೆ ಲಾಗಿನ್ ಆಗಬೇಕು? ಸೇಮ್ ಲಾಗಿನ್ ಪೇಜ್ ಕ್ಲಿಕ್ ಮಾಡ್ರಿ. ಅವ್ರದ್ದು ಮೊಬೈಲ್ ನಂಬರ್ ಬಂದು 9876543210 ಉಲ್ಟಾ 9ಲಿಂದ ಉಲ್ಟಾದನ ಬರಬೇಕು. ಪಾಸ್ವರ್ಡ್ ಬಂದು admin 123 ಎಲ್ಲ ಸ್ಮಾಲ್ ಲೆಟರ್ಸ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಅಡ್ಮಿನ್ ಮೋಸ್ಟ್ಲಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಏನಾದರೂ ಮಿಸ್ಟೇಕ್ ಆಗಿರಬೇಕು. ಐ ಜಸ್ಟ್ ಚೆಕ್ ಇಟ್ ಆ್ಯಂಡ್ ಐ ಲೆಟ್ ಯು ನೋ. ವ್ಯೂ admin at 123 ಅದೇನೋ ಇರ್ತದೆ.
ಲಾಗಿನ್ ಪೇಜ್ ಅಡ್ಮಿನ್ ಅಟ್ 123 ಅದ. ಸೊ ಮೊಬೈಲ್ ನಂಬರ್ ಬಂದು 9 ತನ ಉಲ್ಟಾ ಪಾಸ್ವರ್ಡ್ ಇಸ್ ಅಡ್ಮಿನ್ ಅಟ್ 123 ಎಲ್ಲ ಸ್ಮಾಲ್ ಲೆಟರ್ಸ್ ಇರಬೇಕು. ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ನಾವು ಯು ಕಮ್ ಟು ದ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ದಿಸ್. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ನಾಗ ಈ ಕ್ಯಾನ್ ಕ್ಲಿಕ್ ಆನ್ ವ್ಯೂ ಸ್ಟೂಡೆಂಟ್ಸ್. ಯಾರ್ಯಾರು ಸ್ಟೂಡೆಂಟ್ ಲಿಸ್ಟ್ ಅದ ಈ ಕ್ಯಾನ್ ಸರ್ಚ್. ಸೊ ಎಕ್ಸಾಂಪಲ್ RADHIKA ರಾಧಿಕಾ ಅಂತ ಕ್ಲಿಕ್ ಮಾಡ್ತಾನೆ, ಸರ್ಚ್ ಅಂತ ಕ್ಲಿಕ್ ಮಾಡ್ತಾನೆ, ಈ ಕ್ಯಾನ್ ಸಿ ರಾಧಿಕಾಸ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಅವ್ರ ಡೀಟೇಲ್ಸ್ ನೋಡ್ತಾರೆ, ಮೊಬೈಲ್ ನಂಬರ್, ಇಮೇಲ್ ID, ನಿಮ್ದೆಲ್ಲ ಇನ್ಫಾರ್ಮೇಶನ್ ನೋಡ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಡೀಟೇಲ್ಸ್ ಬೇಕು ಅಂದಾಗ ಹೆಸರು ಮೇಲೆ ಕ್ಲಿಕ್ ಮಾಡ್ರಿ. ಯು ವಿಲ್ ಗೆಟ್ ಟು ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ರಾಧಿಕಾ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಲ್ಲಿ ಗೋ ಟು ದ ಪೆಂಡಿಂಗ್ ಅಪ್ಲಿಕೇಶನ್. ಸೊ ಪೆಂಡಿಂಗ್ ಅಪ್ಲಿಕೇಶನ್ ಎಷ್ಟು ಅಪ್ಲಿಕೇಶನ್ ಅವ ಎಲ್ಲ ಅಪ್ಲಿಕೇಶನ್ಸ್ಗೂ ತೋರಿಸ್ತೀವಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ರಾಧಿಕಾಸ್ ಅಪ್ಲಿಕೇಶನ್ ಇಸ್ ಹಿಯರ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬ್ಯಾಂಕ್ದವ್ರಿಗೆ ರೂಲ್ ಅದ ಕಿ ಅವರು ಯಾವುದೇ ಎಜುಕೇಶನ್ ಲೋನಿಗೆ ರಿಜೆಕ್ಟ್ ಮಾಡಲಿಕ್ಕೆ ಬರಂಗಿಲ್ಲ. ಅದಕ್ಕೆ ವಿ ಡೋಂಟ್ ಹ್ಯಾವ್ ಅ ರಿಜೆಕ್ಟ್ ಬಟನ್ ಹಿಯರ್ ಇನ್ ದಿಸ್. ವಿ ಹ್ಯಾವ್ ಓನ್ಲಿ ಅಪ್ರೂವ್ ಬಟನ್, ಇಲ್ಲಾಂದ್ರೆ ಪೆಂಡಿಂಗ್ ಇಡಬೇಕು. ಬಟ್ ರಿಜೆಕ್ಟ್ ಯಾವುದೇ ಕಾರಣಕ್ಕೂ ಅವ್ರು ಮಾಡಬಾರ್ದು, ಪ್ರೊವೈಡೆಡ್ ದೇರ್ ಡಾಕ್ಯುಮೆಂಟ್ಸ್ ಆರ್ ಜೆನ್ಯೂನ್ ಇನ್ ದಿಸ್. ಸೊ ಅವ್ರು ಏನು ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಶನ್ ನೋಡ್ತಾರೆ. ಲೈಕ್ ಪೋಸ್ಟ್ ಗ್ರಾಜುಯೇಷನ್ ಸಲ ಬೇಕಾಗಿದೆ, 25 ಲಕ್ಷ ಬೇಕಾಗಿದೆ, ಅಬ್ರಾಡ್ನಾಗ ಮಾಡ್ಲಿಕ್ಕೆ 4 years ಕೋರ್ಸ್ ಅದ, ಆ್ಯಂಡ್ ಇದು 25 ಲಕ್ಷ ಎದುರ್ತದ ಅಂತೇಳಿ. ಸೊ ಇಷ್ಟೆಲ್ಲ ನೋಡಿ ಕ್ಲಿಕ್ ಆನ್ ಅಪ್ರೂವ್ ಇನ್ ದಿಸ್. ಸೊ ಅಪ್ರೂವ್ ಅಂತ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಯು ಕ್ಯಾನ್ ಸಿ ಲೋನ್ ಅಪ್ರೂವ್ಡ್ ಫಾರ್ ಅಪ್ಲಿಕೇಶನ್ ನಂಬರ್ 16. ಅದೇ ರೀತಿಯೊಳಗೆ ಇಲ್ಲಿ ಅಪ್ರೂವ್ಡ್ ಸ್ಟೇಟಸ್ನಾಗ ಹೋಗ್ರಿ, ಯಾರ್ಯಾರ್ದು ಲೋನ್ ಅಪ್ರೂವ್ ಆಗಿದ್ದದ ಆ ಅಪ್ರೂವ್ ಆದವ್ರದ್ದು ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಪೋಸ್ಟ್ ಗ್ರಾಜುಯೇಷನ್ 25 ಲಕ್ಷ, ಅಬ್ರಾಡ್ನಾಗ 4 years ಫಾರ್ ಎಜುಕೇಶನ್ ಲೋನ್ ಆ್ಯಂಡ್ ಹಾಸ್ಟೆಲ್ ಪರ್ಪಸ್. ಈ ರೀತಿಯೊಳಗೆ ನೀವು ಅಪ್ಲೈ ಮಾಡಿದ್ದ ಎಜುಕೇಶನ್ ಲೋನ್ ಗೆಟ್ಸ್ ಅಪ್ರೂವ್ಡ್ ಇನ್ ದಿಸ್ ಕೇಸ್. ಇದು ಅಪ್ರೂವ್ ಮಾಡಿದ್ದು ಮತ್ತೆ ನೀವು ಅಲ್ಲಿ ಸ್ಟೂಡೆಂಟ್ ಲಾಗಿನ್ನಾಗ ಬರ್ತೀರಿ. ಲಾಗಿನ್ನಾಗ ಯು ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಡೇಟಾ ಇನ್ ದಿಸ್ ಕೇಸ್. 7897897897890. ಪಾಸ್ವರ್ಡ್ ಇಸ್ RADHIKA. ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಲೋನ್ ಸ್ಟೇಟಸ್ ಹೋಗ್ರಿ. ನಾವು ಯು ಕ್ಯಾನ್ ಸಿ ಅವಾಗ ಲಾಸ್ಟ್ ಟೈಮ್ ಖಾಲಿ ತೋರಿಸುತ್ತೆ, ಈಗ ನಿಮಗೆ ಅಪ್ರೂವ್ ಆಗಿದ್ದು ಲೋನ್ ಏನಂತಂದ್ರೆ ಇಟ್ ಇಸ್ ಬಿ ಡಿಸ್ಪ್ಲೇಡ್. ಫಸ್ಟ್ ಟೈಮ್ ಅವನಿಗೆ ನೀವು ಲಾಗಿನ್ ಮಾಡಿದಾಗ ಈ ಲೋನ್ ಸ್ಟೇಟಸ್ ಖಾಲಿ ಇತ್ತಲ್ಲ, ಅಲ್ಲಿ ಏನೂ ಡೇಟಾ ಇರಲಿಲ್ಲ. ಬಟ್ ಯಾವಾಗ ನಾ ಅದು ಕ್ಲಿಕ್ ಮಾಡ್ತೀನಿ ಅವಾಗ ನಾವೇನಂತಂದ್ರೆ ಆ ಇನ್ಫಾರ್ಮೇಶನ್ ನೋಡ್ಬೋದು. ಸೊ ಈ ರೀತಿಯೊಳಗೆ ನಾವೇನಂತಂದ್ರೆ ಒಂದು ಎಜುಕೇಶನ್ ಲೋನ್ ಅಪ್ಲೈ ಮಾಡಿ ಅದರದ್ದು ಸ್ಟೇಟಸ್ ವಿ ಕ್ಯಾನ್ ವ್ಯೂ ಥ್ರೂ ದ ಸಾಫ್ಟ್ವೇರ್. ನೀವು ಬ್ಯಾಂಕಿಗೆ ಪ್ರತಿ ಸರ್ತಿ ಹೋಗಿ ನಂದು ಲೋನ್ ಅಪ್ರೂವ್ ಆಗಿದೆ ಇಲ್ಲ ಕೇಳೋದು ಬೇಕಾಗಲ್ಲ. ಸೊ ಸಾಫ್ಟ್ವೇರ್ನಾಗೆ ಯು ಹ್ಯಾವ್ ದ ಫೀಚರ್ ಇನ್ ದಿಸ್ ಕೇಸ್ ಆ್ಯಂಡ್ ಯು ಕ್ಯಾನ್ ಗೆಟ್ ದಟ್ ಪರ್ಟಿಕ್ಯುಲರ್ ಫೀಚರ್ ಇನ್ ದಿಸ್ ಕೇಸ್. ಇಷ್ಟು ಎಕ್ಸಿಕ್ಯೂಟ್ ಮಾಡಿ ಅವರಿಗೆ ತೋರಿಸ್ಬೇಕ್ರಿ. ಅರ್ಥ ಆಗಿದ್ರಿ ಎಕ್ಸಿಕ್ಯೂಷನ್ ಅದು? ಅದಕ್ಕೆ ಮೈಕ್ ಓಪನ್ ಮಾಡ್ರಿ. ಅರ್ಥ ಆಗಿದ್ರೆ ಎಕ್ಸಿಕ್ಯೂಷನ್ ಪ್ರಾಸೆಸ್ ನಿಮ್ಗೆ? ಹಾ ರೀ ಸರ್. ಎಲ್ಲ ಡೌಟ್ಸ್ ಅದ ಯಾವ್ದಾರ ಸ್ಟೆಪ್ನಾಗ? ಇಲ್ರಿ ಸರ್. ಇದನ್ನ ರೆಕಾರ್ಡಿಂಗ್ ಮಾಡಿ